ಫೆಬ್ರವರಿ 23, 2023 ಸಂತ್ರಸ್ತೆಗೆ ಈತ ಪರಿಚಯ ಆಗಿದ್ದಂತೆ ತಾವರೆಕೆರೆ ಠಾಣಾ ವ್ಯಾಪ್ತಿಯ ಪಾಪಣ್ಣ ಲೇಔಟ್ನಲ್ಲಿ ಮಹಿಳೆ ವಾಸ ಮಾಡ್ತಿದ್ಲು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಇಬ್ಬರು ಮಕ್ಕಳನ್ನ ಗಂಡನಿಲ್ಲದ ಮಹಿಳೆ ಸಿಂಗಲ್ ಪೇರೆಂಟ್ ಸಾಕ್ತಾ ಇದ್ರು. ಜೀವನಾಧಾರಕ್ಕೆ ಚಿಕ್ಕದಾದ ಕಾಂಡಿಮೆಂಟ್ಸ್ ಅನ್ನ ಕೂಡ ಸಂತ್ರಸ್ತೆ ನಡೆಸ್ತಾ ಇದ್ರಂತೆ. ಸಿಗರೇಟ್ ತೆಗೆದುಕೊಳ್ಳೋ ನೆಪದಲ್ಲಿ ಸಂತ್ರಸ್ತೆಗೆ ಈ ರವೀಂದ್ರ ಪರಿಚಯ ಆಗ್ತಾರೆ. ಯಾವಾಗ 2023 ಫೆಬ್ರವರಿಯಲ್ಲಿ ಕೆಲವು ದಿನಗಳ ನಂತರ ಲವ್ ಮಾಡುವಂತ ಆಕೆಗೆ ಬೆನ್ನು ಬೀಳ್ತಾನೆ. ನಂಬರ್ ಕೊಡದ ಮಹಿಳೆಗೆ ಲವ್ ಮಾಡ್ತಾ ಇದ್ದೀನಿ, ನಂಬರ್ ಬೇಕೇ ಬೇಕು ಅಂತ ದುಂಬಾಲ್ ಬೀಳ್ತಾನೆ. ಗಂಡ ಇಲ್ಲ, ಮಕ್ಕಳಿದ್ದಾರೆ, ಅವ್ರನ್ನ ಸಾಕಬೇಕು ಅಂತ ಮಹಿಳೆ ಪರಿಪರಿಯಾಗಿ ಬೇಡ್ಕೊಳ್ತಾಳೆ. ನೀನು ಒಪ್ಕೊಳ್ಳದೆ ಇದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತ ಬೆದರಿಕೆ ಬೇರೆ ಹಾಕಿದ್ನಂತೆ. ವಿಷದ ಬಾಟಲ್ ಫೋಟೋ ತೋರಿಸಿ ಸಾಯೋದಾಗಿ ಬೆದರಿಕೆ ಹಾಕಿದ್ನಂತೆ ಈತನ ಕಾಟ ತಾಳಲಾರದೆ ಬೆಂಗಳೂರು ದಕ್ಷಿಣ ಎಸ್ಪಿಗೆ ಆ ಮಹಿಳೆ ದೂರು ಕೊಟ್ಟಿದ್ದಾರೆ. 2023 ಫೆಬ್ರವರಿಯಲ್ಲಿ ಸಂತ್ರಸ್ತ ಮಹಿಳೆಗೆ ಪರಿಚಯ ಆಗಿದ್ದ ರವೀಂದ್ರ ತಾವರೆಕೆರೆ ಠಾಣಾ ವ್ಯಾಪ್ತಿಯ ಪಾಪಣ್ಣ. ಇಬ್ಬರು ಮಕ್ಕಳನ್ನ ಅವರು ಸಾಕೊಂಡು ಆರಾಮಾಗಿ ಜೀವನ ಮಾಡ್ತಿದ್ರಂತೆ. ಮಹಿಳೆ ಗಂಡ ಇರಲಿಲ್ಲ, ಸಿಂಗಲ್ ಪೇರೆಂಟ್ ಆದ್ರೂ ಪರವಾಗಿಲ್ಲ, ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ಅವ್ರಿಗೆ ಚೆನ್ನಾಗಿ ಎಜುಕೇಶನ್ ಕೊಡಬೇಕು, ನನ್ನ ಕಾಲ ಮೇಲೆ ನಾನು ನಿಂತ್ಕೊಳ್ಬೇಕು ಅಂತ ಪಾಪ ಇಂಡಿಪೆಂಡೆಂಟ್ ಆಗಿ ಒಂದು ಕಾಂಡಿಮೆಂಟ್ಸ್ ಅಂಗಡಿಯನ್ನ ನಡೆಸ್ಕೊಂಡು ಹಾಗೂ ಹೀಗೂ ಜೀವನ ಮಾಡಿಕೊಂಡು ಮಕ್ಕಳನ್ನ ಸಾಕ್ತಾ ಇದ್ರು. ಇಂಥ ಸಂದರ್ಭದಲ್ಲಿ ಅದೆಲ್ಲಿದ್ನೋ ಭೂಪ ರವೀಂದ್ರ ಎಂಟ್ರಿ ಕೊಡ್ತಾನೆ. ಇದೇ ಕಾಂಡಿಮೆಂಟ್ಸ್ ಅಂಗಡಿಗೆ ಆತ ಹೋಗ್ತಾನೆ. ಒಂದು ದಿನ ಸಿಗರೇಟ್ ತೆಗೆದುಕೊಳ್ತಾನೆ, ಅಷ್ಟೇ ನೆಪ. ಅದಾದ ಬಳಿಕ ನಿನ್ನನ್ನ ಪ್ರೀತಿ ಮಾಡ್ತಿದ್ದೀನಿ, ನಿನ್ನ ನಂಬರ್ ಬೇಕು ಅಂತ ಕೇಳ್ತಾನೆ. ಆಕೆ ನಂಬರ್ ಕೂಡ ಕೊಡಲ್ಲ. ನೀನ್ ಪ್ರೀತಿ ಮಾಡದೆ ಹೋದ್ರೆ ನಾನು ಸತ್ತು ಹೋಗ್ಬಿಡ್ತೀನಿ ಅಂತೆಲ್ಲ ಬೆದರಿಕೆ ಹಾಕ್ತಾನಂತೆ. ಗಂಡ ಇಲ್ಲ, ಮಕ್ಕಳಿದ್ದಾರೆ, ಅವ್ರನ್ನ ನೋಡ್ಕೊಳ್ಬೇಕು, ನನ್ನ ಮೇಲೆ ದೊಡ್ಡ ಜವಾಬ್ದಾರಿ ಇದೆ, ಹೀಗೆಲ್ಲ ಕಾಟ ಕೊಡಬೇಡ ಅಂತ ಮಹಿಳೆ ಪರಿಪರಿಯಾಗಿ ಬೇಡ್ಕೊಂಡ್ರು ಕೇಳ್ಕೊಂಡ್ರು ಕೂಡ ಕೇಳಿಲ್ಲ ಈ ರವೀಂದ್ರ. ಆಕೆಯ ಮನೆಗೆ ಎಂಟ್ರಿ ಕೊಡೋದಲ್ಲದೆ ಆಕೆಗೆ ಬೆದರಿಕೆ ಕೂಡ ಹಾಕಿದ್ದಾನೆ. ಈ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಕೈಯಲ್ಲಿ ವಿಷದ ಬಾಟಲ್ ಹಿಡ್ಕೊಂಡೇನೋ ಪೋಸ್ ಕೊಟ್ಟು ಆಕೆಗೆ ಫೋಟೋ ಕಳಿಸಿದ್ದಾನೆ. ನೋಡು, ನೀನು ಲವ್ ಮಾಡದೇ ಇದ್ರೆ ಇದೇ ವಿಷ ಕುಡಿದು ನಾನು ಸತ್ತೋಗ್ಬಿಡ್ತೀನಿ ಅಂತ. ಈ ರೀತಿ ಹೆದರಿಸಿ ಬೆದರಿಸಿದಾಗ ಮಹಿಳೆ ಒಪ್ಕೊಳ್ತಾಳೆ ಅನ್ನೋ ರೀತಿಯಲ್ಲೆಲ್ಲ ಪ್ಲಾನ್ ಮಾಡಿದ್ದಾನೆ. ಆಕೆ ಅದಕ್ಕೂ ಕೂಡ ಒಪ್ಕೊಂಡಿಲ್ಲ. ಬಟ್ ಈ ವಿಚಾರಗಳೆಲ್ಲ ತುಂಬ ದೊಡ್ಡದಾಗ್ತಾ ಇದೆ ಅಂತ ಆ ಮಹಿಳೆಗೆ ಗೊತ್ತಾದಂಗೆ ಆಕೆಯೇ ಪೊಲೀಸರ ಗಮನಕ್ಕೆ ತರ್ತಾಳೆ. ಆಕೆಯೇ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರನ್ನ ಕೂಡ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಈ ರೀತಿ ಕೈಯಲ್ಲಿ ವಿಷದ ಬಾಟಲ್ ಹಿಡ್ಕೊಂಡು ಪೋಸ್ ಕೊಡೋರು, ಸತ್ತೇ ಹೋಗ್ಬಿಡ್ತೀನಿ ನೀನಿಲ್ಲ ಅಂದ್ರೆ, ನೀನ್ ಪ್ರೀತಿ ಮಾಡದೇ ಇದ್ರೆ ಅಂತ ಹೇಳೋರೆಲ್ಲ ಸಾಯಲ್ಲ. ಜಸ್ಟ್ ಹೆದರಿಸಿ ಬೆದರಿಸಿ ಅವ್ರನ್ನ ಹೇಗಾದ್ರೂ ಮಾಡಿ ಪುಸಲಾಯಿಸಬೇಕು ಅನ್ನೋಂಥ ಪ್ಲಾನಿಂಗ್ಗಳು ಇರುತ್ತೆ. ಬಟ್ ಈ ಪ್ಲಾನಿಂಗ್ ವರ್ಕೌಟ್ ಆಗಿಲ್ಲ. ಬದಲಾಗಿ ಆ ಸಂತ್ರಸ್ತ ಮಹಿಳೆ ಧೈರ್ಯವಾಗಿ ಹೋಗಿ ಪೊಲೀಸರ ಗಮನಕ್ಕೆ ತಂದಿದ್ದಾರೆ, ದೂರು ಕೊಟ್ಟಿದ್ದಾರೆ. ಪ್ರತಿಯೊಂದು ಸುಳ್ಳು ಸುಳ್ಳು ಸುಳ್ಳು. ಎಷ್ಟು ಗೌರವ ಇಕ್ಕಿದೋ ನಾನು ನನ್ನ ಮಗಲ್ಲಿ, ಎಷ್ಟು ಗೌರವ ಇಕ್ಕಿದೋ ನಿನ್ನ ಮೇಲೆ. ನಾವು ಯಾರು ಹೇಳ್ಕೆ ಮಾತು ಕಟ್ಕೊಂಡಿಲ್ಲಿ ಬೆಳೆಯಷ್ಟು ದೊಡ್ಡ ಮನುಷ್ಯರಲ್ಲ ನಾವು. ನಮ್ಮನ್ನ ನಾವು ದುಡ್ಕೊಂಡು ನಾವು ತಿಂತಾಯಿದ್ದೀವಿ, ನಾನೇ ನನ್ನ ಮಗನಲ್ಲಿ. ಈ ವಯಸ್ಸಿಗೆ ಅವನ್ನ ದುಡಿಬೇಕು ಅಂತ ಓದೋ ಮಕ್ಳುಗಳು, ಎಲ್ಲ ಎಂಜಾಯ್ ಮಾಡೋ ಮಕ್ಳುಗಳು. ಈ ವಯಸ್ಸಲ್ಲಿ ನಾನು ದುಡಿಯೋಕೆ ಹಾಕಿದ್ದೀನಿ ಅಂದರೆ ನನ್ನ ಮಗನ ನನಗೆ ಎಷ್ಟು ಬೇಜಾರಾಯ್ತದೆ ಹೇಳು. ಎಲ್ಲರ ಮುಂದೆಗಡೆ ಕತ್ತು ಬಗ್ಗಿಸ್ಕೊಂಡು ನಿಂತಾನೆ ಇವತ್ತು ನನ್ನ ಮಗ. ಎಷ್ಟು ಬೇಜಾರಾಯ್ತದೆ ಹೇಳು ನನಗೆ. ಊಟ ತಿಂದಿದ್ದೀಯ ಅಂತೆಲ್ಲ ರವಿ, ಓಲಿ ಹತ್ರ ನಿಯತ್ತಾಗಿದ್ದೀಯ ನೀನು. ಏನಿರ್ತೀಯ ಈಗ? ನನ್ನ ಮಗ ಹೋಗಿ ನನ್ನ ಫ್ಯಾಮಿಲಿ ಎದುರುಗಡೆ ಕತ್ತು ಬಗ್ಗಿಸ್ಕೊಂಡು ನಿಂತ್ಕೊಳ್ಳೋ ನನಗೆ ಎಷ್ಟು ಹೊಟ್ಟು ಉರಿತದೆ ಹೇಳು. ಈಗ ನಿನ್ನ ಮಕ್ಕಳೇ ಯಾರ ಮುಂದೆನಾರು ಕತ್ತು ಬಗ್ಗಿಸ್ಕೊಂಡು ನಿಂತ್ಕೊಬಿಟ್ರೆ, ಮಾಡ್ದೇವ ತಪ್ಪಿಗೆ ಕತ್ತು ಬಗ್ಗಿಸ್ಕೊ ಕುತ್ಕೊಬಿಟ್ರೆ ಎಷ್ಟಾಯ್ತದೆ ಹೇಳು ಬೇಜಾರು. ಓದ್ ಮಾನ ಮರ್ಯಾದೆ ವಾಪಸ್ ಬರ್ತದಾ ನೋಡಿ. ಈಗ ನಮ್ಮ ಮಾವಂಗೆ ತುಂಬ ಸೀರಿಯಸ್ ಆಗಿದೆ. ನೆನ್ನೆಲ್ಲ ಬೆಂಗಳೂರು ಕರ್ಕೊಂಬಂದು ತೋರ್ಸೋರು. ಊರಿಗೆ ಹೋಗಿ ನೋಡೋಕೆ ಯೋಗ್ಯತೆ ಇಲ್ಲ ನನಗೆ. ಯಾವಾಗ ಹೇಳು? 2 ವರ್ಷ ಆಯಿತು. 2 ವರ್ಷದ ತಯಿಂದ ನಾವು ಯಾವತ್ತಾರು ನಿನ್ನ ಕೊಡು ಮಟ್ಟು ಮಾಡು ಅಂತ ಅಂದ್ವಾ. ನಿನ್ನ ಕಷ್ಟದಲ್ಲಿ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಜಯ್ ಗೌಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಅಜಯ್, ಈಗ ರವೀಂದ್ರ ವಿರುದ್ಧ ದೂರು ಕೊಟ್ಟಿದ್ದಾರಲ್ಲ, ಅಟ್ಲೀಸ್ಟ್ ಏನಾದರೂ ಕ್ರಮ ಆಗಿದೆಯಾ? ಏನ್ ಬೆಳವಣಿಗೆ ಆಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಜೊತೆ ಯಾವುದೇ ರೀತಿಯಾದಂತ ಕ್ರಮವನ್ನ ಒಂದ್ ಕಡೆ ತಾವರೆಕೆರೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇರುವಂತಹ ಇನ್ಸ್ಪೆಕ್ಟರ್ ಮೋಹನ್ ತೆಗೆದುಕೊಂಡಿಲ್ಲ. ಯಾಕಂದ್ರೆ ಸಂತ್ರಸ್ತೆ ಸಾಕಷ್ಟು ಬರೀ ಸ್ಟೇಷನ್ಗೆ ಹೋಗಿದ್ದಾಳೆ. ಜೊತೆಗೆ ಯಾವಾಗ ಪೊಲೀಸ್ ಠಾಣೆಯಲ್ಲಿ ಆತನ ವಿರುದ್ಧವಾಗಿ ಪ್ರಕರಣವನ್ನ ದಾಖಲಿಸಿಕೊಂಡು ಆತನಿಗೆ ಬುದ್ಧಿವಾದ ಹೇಳುವಂತದ್ದು, ಜೊತೆಗೆ ಆತನ ಮೇಲೆ FIR ದಾಖಲಿಸುವಂತ ಕೆಲಸವನ್ನ ಮಾಡಿರ್ಲಿಲ್ಲ.
ಹೀಗಾಗಿ ಬೆಂಗಳೂರು ದಕ್ಷಿಣ ಅಂದ್ರೆ ರಾಮನಗರ SP ಆಗಿರುವಂತಹ ಶ್ರೀನಿವಾಸ್ ಗೌಡ್ರನ್ನ ಭೇಟಿಯಾದಂತ ಸಂದರ್ಭದಲ್ಲಿ ಕೆಲವೊಂದಷ್ಟು ದೂರುಗಳನ್ನ ಉಲ್ಲೇಖವನ್ನ ಮಾಡ್ತಾಳೆ. ಯಾವಾಗ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ ಅಂದ್ರೆ 2013 ಆಕೆಯ ಸಂತ್ರಸ್ತೆ ಏನಿದ್ದಲ್ಲ, ಆಕೆಯ ಗಂಡ ಕೂಡ ತೀರ್ಕೊಂತಾರೆ. ನಂತರ 2023 ಅಂದ್ರೆ ಕಳೆದ 2 ವರ್ಷಗಳ ಹಿಂದೆ ಅಷ್ಟೇ ರವೀಂದ್ರ ಏನಿದ್ದಾನೆ ಆತ ಯಶವಂತಪುರ JDS ನ ಮುಖಂಡ ಅಂತ ಹೇಳಿ ಹೇಳ್ಕೊಂಡಿದ್ದಾನೆ. ಜೊತೆಗೆ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನ ಮಾಡ್ತಾನೆ. ಜೊತೆಗೆ JDS ನ ಕೆಲವೊಂದಷ್ಟು ನಾಯಕರ ಜೊತೆ ಆತ ಗುರುತಿಸ್ಕೊಂಡಿರ್ತಾನೆ. ನಾನು ಈ ಒಂದು ತಾವರೆಕೆರೆ ಆಗಿರ್ಬೋದು, ಕುರುಬ್ರಳ್ಳಿ ಆಗಿರ್ಬೋದು, ಜೊತೆಗೆ ಒಂದು ಬ್ಯಾಡ್ರಳ್ಳಿ ಆಗಿರ್ಬೋದು, ಅದೇ ರೀತಿಯಾಗಿ ಗಡ್ಬೇರೆ ಏನಿದೆ ಆ ಲಿಮಿಟ್ಸ್ ಅಲ್ಲಿ ಕೆಲವೊಂದಷ್ಟು ಕಾರ್ಯಕ್ರಮಗಳನ್ನ ಏರ್ಪಾಡು ಮಾಡುವಂತದ್ದು, ಕೆಲವೊಂದಷ್ಟು ನಾಯಕರ ಜೊತೆ ಗುರುತಿಸಿಕೊಳ್ಳುವಂತ ಕೆಲಸವನ್ನು ಮಾಡ್ತಾನೆ. ಇದೇ ರೀತಿಯಾಗಿ ಸಂತ್ರಸ್ತೆಗೆ 2 ವರ್ಷಗಳ ಹಿಂದೆ ಅಷ್ಟೇ ಪರಿಚಯ ಆಗಿರ್ತಾನೆ. ಸಂತ್ರಸ್ತೆಯ ಒಂದು ಸಂಸಾರದಲ್ಲಿ ಒಂದು ಗಂಡ ಏನಿದೆ ಆತ ತೀರ್ಕೊಂಡಂತ ಸಂದರ್ಭದಲ್ಲಿ ತನ್ನ ಸಂಸಾರವನ್ನ ನಡೆಸಬೇಕಾಗುತ್ತೆ. 2 ಗಂಡು ಮಕ್ಕಳು ಕೂಡ ಇರ್ತಾರೆ, ಚಿಕ್ಕ ಮಕ್ಕಳು ಅವರು ಕೂಡ. ಆ ಒಂದು ಸಂದರ್ಭದಲ್ಲಿ ಎಲ್ಲ ಅವರ ಸಂಬಂಧಿಕರು ಸೇರ್ಕೊಂಡು ಒಂದು ಈಕೆಗೆ ಜೀವನಕ್ಕೆ ಒಂದು ಏನಾದ್ರು ಹೆಲ್ಪ್ ಮಾಡ್ಬೇಕು ಅಂತ ಹೇಳಿ ಒಂದು ಚಿಕ್ಕದಾದ ಒಂದು ಕಾಂಡಿಮೆಂಟ್ಸ್ ಅನ್ನ ಮಾಡ್ಕೊಟ್ಟಿರ್ತಾರೆ. ಆ ಕಾಂಡಿಮೆಂಟ್ಸ್ಗೆ ಆಯ್ತಾ ಒಂದು ದಿನ ಬಿಟ್ಟು ಒಂದಿನ ಅಥವಾ ಡೈಲಿ ಬರುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಯಾವಾಗ ಈಕೆಗೆ ಯಾರೂ ಇಲ್ಲ, ಗಂಡ ಇಲ್ಲ, ಜೊತೆಗೆ ಸಂಬಂಧಿಕರು ಕೂಡ ಯಾರೂ ಇಲ್ಲ, ಒಬ್ಬಂಟಿಯಾಗಿ ಅವಳು ಜೀವನನ ಸಾಗಿಸ್ತಾ ಇದ್ದಾಳೆ 2 ಮಕ್ಕಳನ್ನ ಜೊತೆ ಅಂತ ಹೇಳಿ ಗೊತ್ತಾಗುತ್ತೆ. ನೇರವಾಗಿ ಆಕೆಯನ್ನ ಮದುವೆ ಆಗ್ತೀನಿ, ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ ಅಂತ ಹೇಳಿ ಕೆಲವೊಂದಷ್ಟು ಫೋರ್ಸ್ ಅನ್ನ ಮಾಡ್ತಾನೆ. ಜೊತೆಗೆ ಯಾವಾಗ ಸಂತ್ರಸ್ತೆ ಇಲ್ಲ, ನನ್ನ ಜೀವನದಲ್ಲಿ ಸಾಕಷ್ಟು ಜವಾಬ್ದಾರಿ ಇದೆ, ನನ್ನ 2 ಮಕ್ಕಳಿದ್ದಾರೆ, ಸಾಕಷ್ಟು ತೊಂದರೆ ಇದೆ, ನನ್ಗೂ ಕೂಡ ನನಗೆ ಇದಕ್ಕೆಲ್ಲ ಟೈಮ್ ಇಲ್ಲ, ನಂಗೆ ಮದ್ವೆ ಆಗ್ತೇನೂ ಇಲ್ಲ ಅಂತ ಹೇಳಿ ಸಂತ್ರಸ್ತೆ ಹೇಳಿದಂತ ಸಂದರ್ಭದಲ್ಲಿ ಆತ 1-2 ದಿನ ಬಿಟ್ಕೊಂಡು ಮತ್ತೆ ಆಕೆಯ ನಂಬರ್ ಅನ್ನ ಪಡೆಯುವಂತ ಕೆಲಸವನ್ನ ಮಾಡ್ತಾನೆ. ಅದ್ರಲ್ಲೂ ಕೂಡ ಆ ಕಾಂಡಿಮೆಂಟ್ಸ್ ಮೇಲ್ಭಾಗದಲ್ಲಿ ಇರುವಂತ ನಂಬರ್ ಏನಿದೆ ಅದನ್ನ ಪಡೆದುಕೊಂಡು ನಂತರವಾಗಿ ಒಂದು ಆಕೆಗೆ ಮೆಸೇಜ್ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಕೆಲವೊಂದಷ್ಟು ಫೋಟೋಗಳನ್ನ ಕಳಿಸ್ತಾನೆ. ನಾನು ಹ್ಯಾಂಗ್ ಮಾಡ್ಕೊಂತೀನಿ ಅಂತ ಹೇಳಿ ಆ ವಿಡಿಯೋ ಮಾಡುವಂತದ್ದು, ಜೊತೆಗೆ ಫೋಟೋ ಕಳಿಸುವಂತದ್ದು, ಜೊತೆಗೆ ವಿಷವನ್ನ ತೆಗೆದುಕೊಳ್ತಾ ಇದ್ದೀನಿ ಅಂತ ವಿಷದ ಬಾಟಲ್ ನ ಮುಂದೆ ಕುತ್ಕೊಂಡು ಫೋಟೋವನ್ನ ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ಯಾವಾಗ ಈಕೆಗೂ ಕೂಡ ಆತನ ಮೇಲೆ ನಂಬಿಕೆ ಬರುತ್ತೆ, ಆಯ್ತು ನನ್ನ ಜೀವನಕ್ಕೆ ಒಂದು ಆಧಾರ ಆಗುತ್ತೆ ಅಂತ ಹೇಳ್ಬಿಟ್ಟು ಆಕೆ ಕೂಡ ಒಪ್ಕೊಂತಾಳೆ. ನಂತರ ಕೆಲವೊಂದಷ್ಟು ದಿನಗಳು ಕೂಡ ಜೊತೆಲೇ ಇರ್ತಾರೆ. ಅದಾದ ನಂತರ ಆತ ತನ್ನ ಮನೆಗೆ ಕರ್ಕೊಂಡು ಹೋಗಿ ಸಂತ್ರಸ್ತೆಗೆ ಒಂದು ಅರಿಶಿನ ಕೊಂಬನ್ನ ಕಟ್ಟಿ, ನಿನ್ಮೇಲೆ ನೀನೇ ನನ್ನ ಹೆಂಡತಿ, ನಾನ್ ನಿನ್ ಗಂಡ, ನಿನ್ನ ಜೀವನಕ್ಕೆ ಎಲ್ಲ ನಾನೇ ಆಧಾರ ಆಗಿರ್ತೀನಿ, ನಿನ್ನ ಮಕ್ಕಳಿಗೂ ಕೂಡ ನಾನೇ ತಂದೆ ಆಗಿರ್ತೀನಿ ಅಂತ ಸಾಕಷ್ಟು ನಂಬಿಕೆನ ಗಳಿಸ್ತಾನೆ. ಅದಾದ ನಂತರ ಆತ ಕೆಲವೊಂದಷ್ಟು ಹೇಳ್ಕೊಂಡಿರ್ತಾನೆ, ನನಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತ ಲ್ಯಾಂಡ್ಗಳಿದಾವೆ, ಸೈಟ್ಗಳಿದೆ, ನಾನು ಸಿವಿಲ್ ಇಂಜಿನಿಯರಿಂಗ್ ಓದಿದ್ದೀನಿ, ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಇದೆ ಅಂತ ಕೂಡ ಹೇಳ್ಕೊಂಡಿರ್ತಾನೆ. ಆದ್ರೆ ಆತ ಯಾವ ಕೆಲ್ಸಕ್ಕೂ ಹೋಗ್ತಿಲ್ಲ, ಆತನಿಗೆ ಯಾವ ಸೈಟು ಇಲ್ಲ, ಜಮೀನು ಇರ್ಲಿಲ್ಲ. ಯಾಕಂದ್ರೆ ಕೆಲವೊಂದಷ್ಟು ಜಮೀನಲ್ಲಿ ನಾನು ಕೋರ್ಟ್ ಅಲ್ಲಿ ಓಡಾಡ್ಬೇಕು, ಅದಕ್ಕೆ ಸಾಕಷ್ಟು ಖರ್ಚಾಗ್ತಿದೆ, ನನ್ಗೆ ಬರುವಂತ ಸಂಬಳ ಎಲ್ಲ ಕೋರ್ಟ್ಗೆ ಹೋಗ್ತಾ ಇದೆ. ಒಂದು ವೇಳೆ ಆ ಕೋರ್ಟ್ ಅಲ್ಲಿ ನನ್ಗೆ ಬರ್ಬೇಕಾದಂತ ಜಮೀನ್ ಏನಿದೆ ಅದೆಲ್ಲ ಬಂತು ಅಂದ್ರೆ 100 ಕೋಟಿ ಅಷ್ಟು ಆಸ್ತಿ ಬರುತ್ತೆ ಅಂತ ಹೇಳಿ ಸಾಕಷ್ಟು ಸುಳ್ಳನ್ನ ಹೇಳಿರ್ತಾನೆ. ಈಕೆಯೂ ಕೂಡ ಆಯ್ತು ಕಷ್ಟಕ್ಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಆಕೆ ಬಳಿ ಇದ್ದಂತ 400-500 ಗ್ರಾಮ್ ಚಿನ್ನಾಭರಣನ ಅವನಿಗೆ ಕೊಟ್ಟಿರ್ತಾರೆ. ಜೊತೆ ಆತ ಒಂದು ಚಿನ್ನಾಭರಣಗಳನ್ನ ಅಡವನ್ನ ಇಟ್ಬಿಟ್ಟು ಅದ್ರಲ್ಲಿ ಹಣವನ್ನ ಕೂಡ ಪಡ್ಕೊಂಡಿರ್ತಾನೆ. ಅದಾದ ನಂತರ ಆಕೆಯಿಂದ ಒಂದು ಕೆಲವೊಂದಷ್ಟು ಕ್ಯಾಶ್ಗಳು ಇರ್ತವೆ, ಅದೇ ರೀತಿಯಾಗಿ ಕೆಲವೊಂದಷ್ಟು ಒಡವೆಗಳು, ಅಂದ್ರೆ ಅವರ ಸಂಬಂಧಿಕರ ಒಂದು ಒಡವೆನು ಕೂಡ ಕಷ್ಟ ಕಾಲಕ್ಕೆ ಅಂತೇಳಿ ಆ ಒಡವೆನು ಕೂಡ ಇಸ್ಕೊಂಡಿರ್ತಾಳೆ. ಅದನ್ನು ಕೂಡ ಸಂಪೂರ್ಣವಾಗಿ ಈಕೆ ಏನಿದ್ದಾಳೆ ಆತನಿಗೆ ರವೀಂದ್ರನಿಗೆ ಕೊಟ್ಟಿರ್ತಾಳೆ. ನಂತರ ಯಾವಾಗ ಈತ ಮತ್ತೊಬ್ಬಳ ಸವಾಸದಲ್ಲಿ ಇದ್ದಾನೆ ಅಂತ ಗೊತ್ತಾಗುತ್ತೋ ಅದ್ರಲ್ಲೂ ಕೂಡ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿದೆ. ಆಕೆ ಓದಂತ ಸಂದರ್ಭದಲ್ಲಿ ಮತ್ತೊಬ್ಬ ಮಹಿಳೆ ಜೊತೆ ಆತ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿರ್ತಾನಲ್ಲ, ಆ ಮನೆಗೆ ಓದಂತ ಸಂದರ್ಭದಲ್ಲಿ ಆತ ನೇರವಾಗಿ ರವೀಂದ್ರ ಸಿಗಾಕೊಂಡಿರ್ತಾನೆ. ಆ ಒಂದು ಸಂದರ್ಭದಲ್ಲಿ ಕ್ವಶನ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಸಂತ್ರಸ್ತ ಮಹಿಳೆಗೆ ಮಚ್ಚನ ತೋರಿಸಿ ಬೆದರಿಸುವಂತ ಕೆಲಸವನ್ನು ಕೂಡ ಮಾಡಿರ್ತಾನೆ. ಯಾವಾಗ ಸಂತ್ರಸ್ತ ಇಷ್ಟೆಲ್ಲ ಆದ್ಮೇಲೆ ನಾನು ನಿನ್ ಜೊತೆ ಇರೋದಿಲ್ಲ, ನಾನು ಕೊಟ್ಟಿರುವಂತ ಚಿನ್ನಾಭರಣ ಆಗಿರ್ಬೋದು, ಜೊತೆಗೆ ಹಣ ಏನಿದೆ ಬರೋಬ್ಬರಿ 70-71 ಲಕ್ಷದವರೆಗೂ ಕೂಡ ಇದುವರೆಗೂ ಬೆಲೆ ಬಾಳುವಂತ ಒಡವೆಗಳು, ಜೊತೆಗೆ ಕ್ಯಾಶ್ ಅನ್ನು ಕೂಡ ಕೊಟ್ಟಿರ್ತಾಳೆ. ಯಾವಾಗ ಇವನ್ನೆಲ್ಲ ನಮ್ಗೆ ವಾಪಸ್ ಕೊಟ್ಬಿಡು ಅಂತ ಕೇಳಿದಂತ ಸಂದರ್ಭದಲ್ಲಿ ಕೆಲವೊಂದು ಕಡೆ ಆಕೆ ಕೂಡ ಫೈನಾನ್ಷಿಯಲಿ ಅಮೌಂಟ್ ಅನ್ನ ತೆಗೆದುಕೊಂಡ್ಬಂದು ಬಡ್ಡಿ ರೂಪದಲ್ಲಿ ಆತನಿಗೂ ಕೂಡ ಕೊಟ್ಟಿರ್ತಾಳೆ. ಇಲ್ಲಿ ಬಡ್ಡಿ ಕೊಟ್ಟಂತ ಕೆಲವೊಂದಷ್ಟು ಫೈನಾನ್ಷಿಯರ್ಸ್ ಗಳು ಕೂಡ ಆಕೆಯ ಮನೆ ಬಾಗಿಲಿಗೆ ಹೋಗುವಂತದ್ದು, ಆಕೆಯ ಒಂದು ಕಾಂಡಿಮೆಂಟ್ಸ್ ಏನಿದೆ ಅಲ್ಲಿಗೆ ಹೋಗುವಂತ ಕೆಲಸವನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಯಾವಾಗ ಫೈನಾನ್ಷಿಯಲ್ ತೊಂದರೆ ಆಗುತ್ತೋ, ಜೊತೆಗೆ ಆಕೆ ಜೀವನ ಆಧಾರಕ್ಕೆ ಇದ್ದಂತ ಕಾಂಡಿಮೆಂಟ್ಸ್ ಅಂಗಡಿನೂ ಕೂಡ ಮಾರಾಟವನ್ನ ಮಾಡಿ ಫೈನಾನ್ಷಿಯರ್ಸ್ಗೆ ಸಾಲವನ್ನು ತೀರಿಸಿರ್ತಾಳೆ. ಈಗ ಯಾವುದೇ ರೀತಿಯಾದಂತ ಅಂಗಡಿ ಇಲ್ಲ, ಜೀವನ ಒಂದು ಆಧಾರಕ್ಕೆ ಇದ್ದಂತ ಅಂಗಡಿನೂ ಕೂಡ ಮಾರಾಟ ಮಾಡಿದಾಳೆ. ಜೊತೆಗೆ ಆಕೆ ಬಳಿ ಇದ್ದಂತ 400-500 ಗ್ರಾಮ್ ಏನಿತ್ತು ಇಷ್ಟು ವರ್ಷದಿಂದ ಸಂಪಾದನೆ ಮಾಡಿದಂತ ಏನ್ ಸಂಪಾದನೆ ಮಾಡಿದ್ರು ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ರವೀಂದ್ರನಿಗೆ ಕೊಟ್ಟು ಎಲ್ಲವನ್ನು ಕೂಡ ಕಳ್ಕೊಂಡಿದ್ದಾಳೆ. ಯಾವಾಗ ಇದಕ್ಕೆ ರವೀಂದ್ರನ ಬಳಿ ಹೋಗಿ ನನ್ಗೆ ಕೊಡ್ಬೇಕಿರೋಂತ ಎಲ್ಲವನ್ನು ಕೂಡ ಕೊಟ್ಬಿಡು ಅಂತ ಹೇಳಿ ಕೇಳಿದಂತ ಸಂದರ್ಭದಲ್ಲಿ ಫೋನ್ ಮಾಡಿ ಆಕೆಗೆ ಕೊಲೆ ಬೆದರಿಕೆ ಹಾಕಿರುವಂತ ಕೆಲವೊಂದಷ್ಟು ಆಡಿಯೋಗಳು ಕೂಡ ಇದೆ. ಅದ್ರಲ್ಲಿ ಸ್ಪಷ್ಟವಾಗಿ ಆತ ಹೇಳ್ತಾರೆ, ನಿನ್ನನ್ನು ಕೊಲೆ ಮಾಡ್ತೀನಿ, ಜೊತೆಗೆ ನಿನ್ನ ಮಕ್ಕಳು 2 ಕೂಡ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕ್ತಾರೆ. ಹೀಗಾಗಿ ಆಕೆ ಸಾಕಷ್ಟು ಭಯಭೀತಲಾಗಿ ನಂತರ ಬೆಂಗಳೂರು ದಕ್ಷಿಣ SP ಆಗಿರುವಂತ ಶ್ರೀನಿವಾಸ್ ಗೌಡ್ರಿಗೆ ದೂರನ್ನ ಕೊಡ್ತಾಳೆ. ಅಲ್ಲಿಂದ ನೇರವಾಗಿ ಸುರೇಶ್ ಗೌಡ್ ಕೂಡ ದೂರನ್ನ ದಾಖಲಿಸಿಕೊಂಡು ತಾವರೆಕೆರೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ಗೆ ಮೋಹನ್ಗೆ ಮಾಹಿತಿ ಕೊಡ್ತಾರೆ. ಸಂತ್ರಸ್ತೆಗೆ ಆಗಿರುವಂತಹ ಅನ್ಯಾಯದ ವಿರುದ್ಧವಾಗಿ ಆತ ಯಾರು JDS ಮುಖಂಡ ಅಂತ ಹೇಳ್ಕೊಂಡು ರವೀಂದ್ರ ಅಂತ ಇದ್ದಾನೆ, ಆತನ ಕರೆಸಿ ಬುದ್ಧಿವಾದ ಹೇಳಿ ಸಂತ್ರಸ್ತೆಗೆ ಆಗಿರುವಂತಹ ನಷ್ಟವನ್ನ ತುಂಬಿಕೊಳ್ಳೋದಕ್ಕೆ
ಸೂಚನೆಯನ್ನ ಕೊಟ್ಟಿರ್ತಾರೆ. ಆದ್ರೆ ಇಲ್ಲಿ ಪೊಲೀಸ್ನವರು ಯಾವುದೇ ರೀತಿಯಾದಂತಹ ಸಂತ್ರಸ್ತೆಗೆ ಹೆಲ್ಪ್ ಮಾಡುವಂತ ಕೆಲಸವನ್ನ ಮಾಡೋದಿಲ್ಲ. ಬದಲಾಗಿ ಆಕೆನ ಸ್ಟೇಷನ್ಗೆ ಕರೆದಂತ ಸಂದರ್ಭದಲ್ಲಿ ಆಕೆಗೆ ಒಂದು ಖಾಸಗಿ ವಿಚಾರವಾಗಿ ಬೈಯುವಂಥದ್ದು, ನೀನು ಬಡ್ಡಿ ರೂಪದಲ್ಲಿ ಏನಾದ್ರು ಕೊಡ್ಸಿದ್ಯಾ, ಒಡವೆ ಏನಾದ್ರು ನೀನೇ ಖರೀದಿ ಮಾಡಿದ್ಯಾ, ನೀನು ಖರೀದಿ ಮಾಡಿದ್ರೆ ಅದಕ್ಕೆ ರಿಸಿಪ್ಟ್ ಕೊಡು, ನೀನ್ ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ಯಾ, ನಿನ್ಗೆ ಯಾಕೆ ಬೇಕಾಯ್ತು, ಗಂಡ ಇಲ್ದಿರುವಂತ ಮಹಿಳೆ ನೀನು, ನಿನ್ನೊಬ್ಬನ ಸವಾಸ ನಿನ್ಗೆ ಯಾಕೆ ಬೇಕಾಯ್ತು, ಎಲ್ಲ ಒಂದ್ ಕಡೆ ನೋಡಿದ್ರೆ ಮಹಿಳೆಗೆ ಅಲ್ಲಿ ಸ್ಪಷ್ಟವಾಗಿ ಅವಮಾನ ಮಾಡುವಂತ ರೀತಿಯಲ್ಲಿ ಇನ್ಸ್ಪೆಕ್ಟರ್ ಮೋಹನ್ ಅವರು ಮಾತಾಡುವಂತ ಕೆಲವೊಂದಷ್ಟು ಮಾಹಿತಿಯನ್ನ ಸಂತ್ರಸ್ತೆ ಕೂಡ ಒಂದು ಹೇಳ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲಿ ಮೇಲ್ನೋಟಕ್ಕೆ ಆತ ಕೊಲೆ ಬೆದರಿಕೆ ಜೊತೆಗೆ ಮಚ್ಚನ್ನು ಕೂಡ ಪ್ರದರ್ಶನ ಮಾಡಿ ಮಕ್ಕಳನ್ನ ಕೊಲೆ ಮಾಡ್ತೀನಿ ಅಂತ ಹೇಳಿದಂತ ಸಂದರ್ಭದಲ್ಲಿ ಕೂಡ ಆತನ ವಿರುದ್ಧವಾಗಿ ಕ್ರಮವನ್ನ ಕೈಗೊಳ್ಳಿದೆ. ಇಲ್ಲಿ ಒಟ್ನಲ್ಲಿ ಕ್ರಮ ಆಗ್ಲಿ ಅನ್ನೋದಷ್ಟೇ ನಮ್ಮ ಆಶಯ. ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.